ಕ್ವಾಟ್ಲೆ ಕಿಚನ್ ಸೀಸನ್ 2 ರಿಯಾಲಿಟಿ ಶೋ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು, ಸೂರಜ್ ಸಿಂಗ್ ಸೀಸನ್ 2ನ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗಾದ್ರೆ ಸೂರಜ್ ಸಿಂಗ್ಗೆ ಸಿಕ್ಕ ಬಹುಮಾನವೆಷ್ಟು? ಸೂರಜ್ ಸಿಂಗ್ ಹೇಳಿದ್ದೇನು? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ಕಲರ್ಸ್ ಕನ್ನಡ ವಾಹಿನಿಯ ಕುಕಿಂಗ್ ರಿಯಾಲಿಟಿ ಶೋ ಕ್ವಾಟ್ಲೆ ಕಿಚನ್ ಸೀಸನ್ 2 ಅದ್ದೂರಿ ಗ್ರ್ಯಾಂಡ್ ಫಿನಾಲೆಯೊಂದಿಗೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಅಡುಗೆ ಮನೆಯಲ್ಲಿ ನೀಡಲಾಗ್ತಿದ್ದ ಕಠಿಣ ಮತ್ತು ತುಂಟಾಟದ ಸವಾಲುಗಳನ್ನು ನಿಭಾಯಿಸಿ ಪ್ರೇಕ್ಷಕರ ಮನೆಗೆದ್ದ ಸೂರಜ್ ಸಿಂಗ್ ಈ ಸೀಸನ್ನ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಕ್ವಾಟ್ಲೆ ಕಿಚನ್ ಇದು ಕೇವಲ ರುಚಿಕರವಾದ ಅಡುಗೆ ಮಾಡುವ ಸಾಮಾನ್ಯ ಶೋ ಆಗಿರಲಿಲ್ಲ. ಇಲ್ಲಿ ನೀಡಲಾಗ್ತಿದ್ದ ಕಠಿಣ ನಿಯಮಗಳು, ಅಡುಗೆ ಮಾಡುವಾಗ ಸ್ಪರ್ಧಿಗಳಿಗೆ ಒಡಲಾಗ್ತಿದ್ದ ತುಂಟಾಟದ ಹಾಗೂ ವಿಚಿತ್ರವಾದ ಸವಾಲುಗಳನ್ನು ನಿಭಾಯಿಸುವುದು ಅತ್ಯಂತ ಸವಾಲಿನ ಕೆಲಸವಾಗಿತ್ತು. ಶೋ ಆರಂಭವಾದ ಮೊದಲ ದಿನದಿಂದಲೇ ಸೂರಜ್ ಸಿಂಗ್ ತಮ್ಮ ಕ್ರಿಯೇಟಿವಿಟಿ ಹಾಗೂ ತಾಳ್ಮೆಯಿಂದ ಗಮನ ಸೆಳೆದರು. ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲೂ ದೃಢಗೆಡದೆ ಸಮಯ ಪ್ರಜ್ಞೆಯಿಂದ ಅಡುಗೆ ತಯಾರಿಸಿ ಜಡ್ಜರ್ಸ್ಗೆ ಮೆಚ್ಚುಗೆ ಗಳಿಸಿದರು. ಅಡುಗೆ ಮನೆಯ ಬಿಸಿ ಬಿಸಿ ಹಾಗೂ ಕಾಂಪಿಟೇಷನ್ ನಡುವೆಯೂ ತಮ್ಮ ತಂಪಾದ ವ್ಯಕ್ತಿತ್ವವನ್ನ ಕಾಯ್ದುಕೊಂಡಿದ್ದ ಸೂರಜ್ ಅವರಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು. ಸಖತ್ ಅದ್ದೂರಿಯಾಗಿ ನಡೆದ ಗ್ರ್ಯಾಂಡ್ ಫಿನಾಲೆಯಲ್ಲಿ ಸೂರಜ್ ಸಿಂಗ್ ಅವರಿಗೆ ಕ್ವಾಟ್ಲೆ ಕಿಚನ್ ಸೀಸನ್ 2 ಪ್ರಶಸ್ತಿ ಜೊತೆಗೆ ದೊಡ್ಡ ಮೊತ್ತದ ನಗದು ಬಹುಮಾನ ಹಾಗೂ ಆಕರ್ಷಕ ಗಿಫ್ಟ್ ಹ್ಯಾಂಪರ್ಗಳನ್ನು ನೀಡಲಾಯಿತು. ಹೌದು, ಸೂರಜ್ ಸಿಂಗ್ಗೆ 3 ಲಕ್ಷ ರು ಕ್ಯಾಶ್ ಪ್ರೈಸ್ ನೀಡಲಾಯಿತು. ಇನ್ನು ಶೋನ ರನ್ನರ್ ಅಪ್ ಆದ ಭವಿಷ್ ಅವರಿಗೆ 1 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ಸ್ನೇಹಿತರೆ, ಕ್ವಾಟ್ಲೆ ಕಿಚನ್ ಸೀಸನ್ 2ನ ನೀವು ಕೂಡ ನೋಡ್ತಾ ಇದ್ದೀರಾ. ಸೂರಜ್ ಗೆದ್ದಿದ್ದು ಎಷ್ಟು ಸರಿ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.